ಮಲೆನಾಡಿನಲ್ಲಿ ವಕ್ಫ್ ಭೂತದ್ದೇ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅಂತೆ ರೈತರಿಗೆ. ಹಾಗಾಗಿ ಇವತ್ತು ರೈತರು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜಾಮಿಯಾ ಮಸೀದಿ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಮಸೀದಿ ಸುತ್ತಮುತ್ತ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಪ್ರತಿಭಟನಾ ರ್ಯಾಲಿ ಮುಗಿಯೋ ತನಕ ಕೂಡ ನೋ ಎಂಟ್ರಿ. ಕುವೆಂಪು ವೃತ್ತದಿಂದ ತಾಲೂಕು ಕಚೇರಿಯ ತನಕ ರ್ಯಾಲಿ ಹೋಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮಸೀದಿಯ ಪ್ರವೇಶವನ್ನ ನಿರ್ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. 50ಕ್ಕೂ ಹೆಚ್ಚು ರೈತರ ಭೂಮಿ ಮೇಲೆ ವಕ್ಫ್ ಕಣ್ಣು ಬೀರಿದೆ. ದಾಖಲೆಗಳಲ್ಲಿ ಆಲ್ರೆಡಿ ವಕ್ಫ್ ಹೆಸರು ನಮೂದಾಗಿದೆ ಅನ್ನುವಂಥ ಆಕ್ರೋಶ ರೈತರದ್ದು. ಹಾಗಾಗಿ ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ರ್ಯಾಲಿ ಕೂಡ ಇರುತ್ತೆ. ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಕೇಳಿ ಶ್ರೀರಂಗಪಟ್ಟಣ ಒಂದು ರೀತಿ ಸೂಕ್ಷ್ಮ ಪ್ರದೇಶ ಅಂತ ಕರೀತಾರೆ. ಹಾಗಾಗಿ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಭದ್ರತೆಯನ್ನು ಹೆಚ್ಚಳಗೊಳಿಸಲಾಗಿದೆ. ಅವ್ರದ್ದು ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತಂದರೆ ಒಂದು ಸತ್ಯಾಗ್ರಹಕ್ಕೆ ಕನ್ವರ್ಟ್ ಆಗ್ತದೆ. ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಸದ್ಯ ಅಲ್ಲಿನ ಪರಿಸ್ಥಿತಿ, ವ್ಯವಸ್ಥೆ, ಪೊಲೀಸರ ಕ್ರಮಗಳು ಹೇಗಿದೆ? ಶ್ರುತಿ, ಶ್ರೀರಂಗಪಟ್ಟಣ ತಾಲೂಕಿನ ಹಲವೆಡೆ ನೂರಾರು ಎಕರೆ ಜಮೀನಿನ RTCಯಲ್ಲಿ ವಕ್ಫ್ ಹೆಸರು ನಮೂದಾಗಿದೆ. ಅದ್ರ ಜೊತೆಗೆ ಪುರಾತತ್ವ ಇಲಾಖೆಯ ಆಸ್ತಿಗಳ RTCಯಲ್ಲೂ ಕೂಡ ಅದೇ ರೀತಿ ಮೆನ್ಷನ್ ಆಗಿರುವಂಥದ್ದು. ಅದರಲ್ಲೂ ಕೂಡ ನೂರಾರು ವರ್ಷಗಳ ಇತಿಹಾಸ ಇರುವಂಥ ಮದ್ದಿನ ಮನೆ ಇರ್ಬೋದು, ಜೊತೆಗೆ ಕೆಲವೊಂದು ಮಂಟಪಗಳು, ಶ್ರೀರಂಗಪಟ್ಟಣ ಇತಿಹಾಸವನ್ನು ಪ್ರತಿಬಿಂಬಿಸುವಂಥ ಮಂಟಪಗಳ RTCಯಲ್ಲೂ ಕೂಡ ಇತ್ತೀಚೆಗೆ ಅದು ವಕ್ಫ್ ಬೋರ್ಡ್ ಅಂತ ಮೆನ್ಷನ್ ಆಗಿದೆ. ಸಾಮಾನ್ಯವಾಗಿ ಏನು ಯಾರು ಮಾಲೀಕ ಇರ್ತಾನೆ ಆ ಕಾಲಂನಲ್ಲಿ ಈ ಹಿಂದೆ ವಕ್ಫ್ ಬೋರ್ಡ್ ಹೆಸರು ನಮೂದಾಗ್ತಿತ್ತು. ಆದರೆ ಈಗ ಇತ್ತೀಚೆಗೆ ಏನು ಕಂಡು ಬರ್ತಾ ಇದೆ ಅಂದರೆ ಋಣ ಕಾಲಂನಲ್ಲಿ ವಕ್ಫ್ ಹೆಸರು ಕಂಡು ಬರ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಯಾವುದಾದ್ರೂ ಆಸ್ತಿಯನ್ನು ಆಧಾರವಾಗಿಟ್ಟು ಸಾಲ ಪಡೆದಂಥ ಸಂದರ್ಭದಲ್ಲಿ ಬ್ಯಾಂಕ್ ಅಥವಾ ಆ ಸಂಘ ಸಂಸ್ಥೆಗಳು ಅಲ್ಲಿ ಋಣ ಕಾಲಂನಲ್ಲಿ ಅಂದರೆ ಇಂತಿಷ್ಟು ಸಾಲ ತೆಗೆದುಕೊಂಡಿದ್ದಾರೆ ನಮ್ಮ ಬ್ಯಾಂಕ್ನಿಂದ ಅಥವಾ ನಮ್ಮ ಸಂಸ್ಥೆಯಿಂದ ಅಂತ ಹೇಳಿ ಋಣ ಕಾಲಂನಲ್ಲಿ ನಮೂದಾಗ್ತದೆ. ಆದರೆ ಯಾವುದೇ ರೀತಿಯ ಸಾಲ ತೆಗೆದುಕೊಳ್ಳಿಲ್ಲ ಅಂದರೂ ಕೂಡ ವಕ್ಫ್ ನಮೂದಾಗ್ತಾ ಇರುವಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಇದರಿಂದಾಗಿ ಯಾವುದೇ ವ್ಯವಹಾರವನ್ನು ರೈತರು ಮಾಡೋದಕ್ಕಾಗ್ತಾ ಇಲ್ಲ. ಸಾಕಷ್ಟು ದಿನಗಳಿಂದ ಈ ಬಗ್ಗೆ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಸಾಕಷ್ಟು ಪ್ರತಿಭಟನೆ ಮಾಡಿದ್ರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ನೀಡಿರುವಂಥದ್ದು. ಶ್ರೀರಂಗಪಟ್ಟಣ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ವರ್ತಕರು ಹಾಗೂ ವ್ಯಾಪಾರಿಗಳು ರೈತಪರ ಹೋರಾಟಕ್ಕೆ ಸ್ಪಂದಿಸಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಏನು ಪ್ರತಿಭಟನೆ ಕೂಡ ಆರಂಭ ಆಗುವಂಥದ್ದು. ಜಾನುವಾರುಗಳೊಂದಿಗೆ ರೈತರು ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾರೆ. ಶ್ರೀರಂಗಪಟ್ಟಣದ ಏನು ಕುವೆಂಪು ವೃತ್ತ ಇದೆ ಅಲ್ಲಿಂದ ಪೇಟೆ ಬೀದಿ ಮಾರ್ಗವಾಗಿ ಒಂದಷ್ಟು ಮಾರ್ಗಗಳಲ್ಲಿ ಪ್ರತಿಭಟನೆ ಮೆರವಣಿಗೆಯನ್ನು ಸಾಗುವಂಥದ್ದು. ಕೊನೆಗೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಪೊಲೀಸ್ನವರು ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಜಾಮಿಯಾ ಮಸೀದಿ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತನ್ನು ಮಾಡಲಾಗಿದೆ. ಅದರಲ್ಲೂ ಕೂಡ ಜಾಮಿಯಾ ಮಸೀದಿಗೆ ಇವತ್ತು ಪ್ರವೇಶವನ್ನು ನಿರ್ಬಂಧ ಮಾಡಿರುವಂಥದ್ದು. ಶ್ರೀರಂಗಪಟ್ಟಣಕ್ಕೆ ಬರುವಂಥ ಕೆಲವು ಪ್ರವಾಸಿಗರು ಅಲ್ಲಿಗೂ ಕೂಡ ಹೋಗ್ತಾರೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಜಾಮಿಯಾ ಮಸೀದಿಗೆ ತೆರಳುವಂಥದ್ದು, ಆ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಇವತ್ತು ಪ್ರವಾಸಿಗರ ನಿರ್ಬಂಧವನ್ನು ಕೂಡ ಮಾಡಲಾಗಿರುವಂಥದ್ದು. ಇಡೀ ಅಂದರೆ ಜಾಮಿಯಾ ಮಸೀದಿಯ ಸುತ್ತ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಾಮಾನ್ಯವಾಗಿ ಏನು ಸಂಕೀರ್ತನ ಯಾತ್ರೆ ನಡೀತಿದೆ ಆ ಸಂದರ್ಭದಲ್ಲಿ ಹೆಚ್ಚಿನ ಭದ್ರತೆಯನ್ನು ಮಾಡ್ತಾ ಇದ್ರು. ಇವತ್ತು ಬಂದ್ಗೆ ಹಿಂದೂ ಪರ ಸಂಘಟನೆಗಳು ಕರೆ ನೀಡಿರೋ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಒಂದಷ್ಟು ಇದರ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ ಇದರ ಕತೆ? ಜೆ ಪಿ ಸರ್, ಏನು RTCಯಲ್ಲಿ ಮೆನ್ಷನ್ ಆಗ್ತಾ ಇರೋ ವಿಚಾರವಾಗ ಏನಕ್ಕೆ ಇದು ವಕ್ಫ್ ವಿರುದ್ಧ ಒಂದು ಆ ದೇವಸ್ಥಾನದ ವಿಚಾರ ಏನು ಸ್ಟೋರಿ ಅದು? ಜಾಮಿಯಾ ಮಸೀದಿ ಆ ವಿಚಾರ ಯಾಕೆ ಬರುತ್ತೆ ಅಲ್ಲಿ? ದೇವಸ್ಥಾನ ಇತ್ತು ಅಂತೇಳಿ ಮತ್ತೊಂದು ಮಗದೊಂದು ಅದನ್ನು ಕೇಳ್ತಾ ಇದ್ದೀನಿ ನಾನು, ಅದರ ಹಿಸ್ಟ್ರಿ. ಜೆ ಪಿ ಸರ್, ಶ್ರೀರಂಗಪಟ್ಟಣದಲ್ಲಿ
ಶ್ರೀರಂಗಪಟ್ಟಣದ ಸುತ್ತಮುತ್ತ ಸಾಕಷ್ಟು ಐತಿಹಾಸಿಕ ಮದ್ದಿನ ಮನೆಗಳಿರ್ಬೋದು, ಮಂಟಪಗಳು ಇರ್ಬೋದು. ಅಲ್ಲೆಲ್ಲ ಒಂದಷ್ಟು ಅಂದರೆ ಸಣ್ಣ ಸಣ್ಣ ಜಾಗ ಅಂದರೆ 3 ಕುಂಟೆ 5 ಕುಂಟೆ 10 ಕುಂಟೆ ಆ ರೀತಿ ಒಂದು ಸಣ್ಣ 3 ಗುಂಟೆ 5 ಕುಂಟೆ 10 ಕುಂಟೆ ರೀತಿ ಚಿಕ್ಕ ಚಿಕ್ಕ ಜಾಗಗಳಿವೆ. ಅವೆಲ್ಲ RTCಗಳು ಅಂದರೆ ಜಮೀನು ರೀತಿಯಲ್ಲೇ ಇರುವಂಥದ್ದು. RTC ಈಗಲೂ ಕೂಡ ಬರುವಂಥದ್ದು. ಆ RTCಗಳಲ್ಲಿ ಋಣ ಕಾಲಂ ಇದೆಯಲ್ಲ, ಋಣ ಕಾಲಂನಲ್ಲಿ ವಕ್ಫ್ ಮಂಡಳಿ ಅಂತ ಬರ್ತಾ ಇದೆ. ಅಂದರೆ ಸಾಮಾನ್ಯವಾಗಿ ನಾನು ನಿಮಗೆ ಮೊದಲೇ ಹೇಳ್ತಾ ಹೋಗಿದ್ದೆ, ಸಾಲ ಪಡೆದಂಥ ಸಂದರ್ಭದಲ್ಲಿ ಆಧಾರವನ್ನಾಗಿಡುವಂಥ RTCಯ ಋಣ ಕಾಲಂನಲ್ಲಿ ಬ್ಯಾಂಕ್ ಅಥವಾ ಸಂಘ ಸಂಸ್ಥೆಗಳ ಹೆಸರು ನಮೂದಾಗ್ತದೆ. ಈ ನಮ್ಮ ಬ್ಯಾಂಕ್ನಿಂದ ಅಥವಾ ನಮ್ಮ ಸಹಕಾರ ಬ್ಯಾಂಕ್ನಿಂದ ಇಂತಿಷ್ಟು ಒಂದು ಸಾಲವನ್ನು ಪಡ್ಕೊಂಡಿದ್ದಾರೆ ಅಂತ ಋಣ ಕಾಲಂನಲ್ಲಿ ನಮೂದು ಮಾಡಲಾಗ್ತದೆ. ಆದರೆ ಯಾವುದೇ ರೀತಿಯ ಸಾಲ ಪಡೆದಂಥ ಇದ್ರೂ ಕೂಡ, ಯಾವುದೇ ರೀತಿಯ ವ್ಯವಹಾರಗಳು ಮಾಡದಂತೆ ಇದ್ರೂ ಕೂಡ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಒಂದು ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಋಣ ಕಾಲಂನಲ್ಲಿ ವಕ್ಫ್ ಬೋರ್ಡ್ನ ಹೆಸರು ನಮೂದಾಗಿದೆ. ಇದರಿಂದಾಗಿ ಯಾವುದೇ ರೀತಿ ವ್ಯವಹಾರ ಮಾಡೋಕ್ಕಾಗ್ತಾ ಇಲ್ಲ. ಉದಾಹರಣೆಗೆ ಒಂದು ಜಮೀನನ್ನ ಮಾರಾಟ ಮಾಡಬೇಕು ಅಂದರೆ ಸಾಧ್ಯವಾಗ್ತಾ ಇಲ್ಲ, ಅಥವಾ ಅಣ್ಣ ತಮ್ಮದಿರು ಸಹೋದರರು ಭೂಮಿಯನ್ನು ಒಂದಷ್ಟು ಅಂದರೆ ವಿಭಜನೆ ಮಾಡ್ಕೊಳ್ಳುವಂಥದ್ದು ಅಥವಾ ಪೌತಿ ಖಾತೆ ಮಾಡ್ಕೊಳ್ಬೇಕು ಅಂದರೆ ಆ ಒಂದು ಋಣ ಕಾಲಂನಲ್ಲಿರುವಂಥ ವಕ್ಫ್ ಬೋರ್ಡ್ನ ಹೆಸರನ್ನ ತೆಗಿಸಬೇಕು. ಈ ಬಗ್ಗೆ ಸಾಕಷ್ಟು ಬಾರಿ ಒಂದು ಮನವಿ ಕೊಟ್ಟರು ಕೂಡ ಅಧಿಕಾರಿಗಳು ಸ್ಪಂದಿಸಿಲ್ಲ. ಕಂದಾಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈಗ ಬಂದ್ಗೆ ಮುಂದಾಗಿರುವಂಥದ್ದು. ಜೆಪಿ ಸರ್, ಓಕೆ. ಸಕ್ಕರೆ ನಾಡಿನಲ್ಲಿ ವಕ್ಫ್ ಭೂತದ್ದೇ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅಂತೆ ರೈತರಿಗೆ. ಹಾಗಾಗಿ ಇವತ್ತು ರೈತರು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜಾಮಿಯಾ ಮಸೀದಿ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಮಸೀದಿ ಸುತ್ತಮುತ್ತ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಪ್ರತಿಭಟನಾ ರ್ಯಾಲಿ ಮುಗಿಯೋ ತನಕ ಕೂಡ ನೋ ಎಂಟ್ರಿ. ಕುವೆಂಪು ವೃತ್ತದಿಂದ ತಾಲೂಕು ಕಚೇರಿಯ ತನಕ ರ್ಯಾಲಿ ಹೋಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮಸೀದಿಯ ಪ್ರವೇಶವನ್ನ ನಿರ್ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. 50ಕ್ಕೂ ಹೆಚ್ಚು ರೈತರ ಭೂಮಿ ಮೇಲೆ ವಕ್ಫ್ ಕಣ್ಣು ಬೀರಿದೆ. ದಾಖಲೆಗಳಲ್ಲಿ ಆಲ್ರೆಡಿ ವಕ್ಫ್ ಹೆಸರು ನಮೂದಾಗಿದೆ ಅನ್ನುವಂಥ ಆಕ್ರೋಶ ರೈತರದ್ದು. ಹಾಗಾಗಿ ಇವತ್ತು ಶ್ರೀರಂಗಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ರ್ಯಾಲಿ ಕೂಡ ಇರುತ್ತೆ. ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಕೇಳಿ ಶ್ರೀರಂಗಪಟ್ಟಣ ಒಂದು ರೀತಿ ಸೂಕ್ಷ್ಮ ಪ್ರದೇಶ ಅಂತ ಕರೀತಾರೆ. ಹಾಗಾಗಿ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಭದ್ರತೆಯನ್ನು ಹೆಚ್ಚಳಗೊಳಿಸಲಾಗಿದೆ. ಅವ್ರದ್ದು ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತಂದರೆ ಒಂದು ಸತ್ಯಾಗ್ರಹಕ್ಕೆ ಕನ್ವರ್ಟ್ ಆಗ್ತದೆ. ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಸದ್ಯ ಅಲ್ಲಿನ ಪರಿಸ್ಥಿತಿ, ವ್ಯವಸ್ಥೆ, ಪೊಲೀಸರ ಕ್ರಮಗಳು ಹೇಗಿದೆ? ಶ್ರುತಿ, ಶ್ರೀರಂಗಪಟ್ಟಣ ತಾಲೂಕಿನ ಹಲವೆಡೆ ನೂರಾರು ಎಕರೆ ಜಮೀನಿನ RTCಯಲ್ಲಿ ವಕ್ಫ್ ಹೆಸರು ನಮೂದಾಗಿದೆ. ಅದ್ರ ಜೊತೆಗೆ ಪುರಾತತ್ವ ಇಲಾಖೆಯ ಆಸ್ತಿಗಳ RTCಯಲ್ಲೂ ಕೂಡ ಅದೇ ರೀತಿ ಮೆನ್ಷನ್ ಆಗಿರುವಂಥದ್ದು. ಅದರಲ್ಲೂ ಕೂಡ ನೂರಾರು ವರ್ಷಗಳ ಇತಿಹಾಸ ಇರುವಂಥ